ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಯಾರೇ ಆಗಲಿ, ಯಾವುದೇ ಒಂದು ಇಮೇಜಸ್ ಆಗಲಿ, ನಕಾರಾತ್ಮಕ ಆತ್ಮಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಎಂಟೈಟಿ ಅಂತ ನಾವು ಕರಿತೇವೆ, ಎನರ್ಜಿ ಅಂತ ನಾವು ಕರಿತೇವೆ. ಆ ಎನರ್ಜಿಗಳಿಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ಮಾಡೋದಾಗಲಿ ಅಥವಾ ರೇಖಾಚಿತ್ರಗಳನ್ನು ಮಾಡೋದಾಗಲಿ, ಬರೆಯೋದಾಗಲಿ, ಹೆಸರನ್ನು ಹೇಳೋದಾಗಲಿ, ನೆನ್ಪು ಮಾಡ್ಕೊಳ್ಳೋದಾಗಲಿ, ಇದೆಲ್ಲ ಆಚರಣೆಯನ್ನು ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಆ್ಯಪ್ಗಳನ್ನು ನಿರ್ಮಾಣ ಮಾಡೋದು ನೋಡಿರ್ತೀರಾ, ಕ್ರಿಯೇಟ್ ಮಾಡೋದು ನೋಡಿರ್ತೀರಾ, ಅವುಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡೋದು ನೋಡಿರ್ತೀರಾ, ಚಲನಚಿತ್ರಗಳನ್ನು ಮಾಡೋದು ನೋಡಿರ್ತೀರಾ, ಹಾಗೆ ಒಂದು ಗ್ರಾಫಿಕ್ಸ್ ಅಂತ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಪೇಂಟಿಂಗ್ ಇತ್ಯಾದಿಯನ್ನು ಮಾಡ್ತಕ್ಕಂಥದ್ದು, ಇಂತಹ ಯಾವ ಕಾರ್ಯಾವಳಿಗಳನ್ನು ಮಾಡ್ತಾ ಇರ್ತಾರೆ. ಗಮನಿಸಿ, ಮಿದುಳಿನ ಲೋಕಕ್ಕೆ ಹೋಗೋಣ. ಈಗ ಮಿದುಳಿನ ಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕೋಟಿ ಕೋಟಿ ಜನಸಂಖ್ಯೆ ಏನಿದ್ದೇವೆ, ಎಲ್ಲರಿಗೂ ಮಿದುಳು ಒಂದೇ, ಆದರೆ ಬುದ್ಧಿ ಬೇರೆ ಬೇರೆ. ಎಲ್ಲರಲ್ಲೂ ಮಿದುಳು ಒಂದೇ, ಆದರೆ ಬುದ್ಧಿ ಬೇರೆ ಬೇರೆ. ಹೀಗಿದ್ದಾಗ ಬೇರೆ ಬೇರೆ ಬುದ್ಧಿ ಎಲ್ಲಿಂದ ಆದರೂ ಬಂತು, ಜ್ಞಾನ ಎಲ್ಲಿಂದ ಆದರೂ ಬಂತು. ಯಥಾ ಅನ್ ತಥಾ ಮನ್. ಯಾವ ರೀತಿಯಾಗಿ ಆಹಾರ ಇರುತ್ತೋ ಅದೇ ರೀತಿಯಾಗಿ ಮನಸ್ಸು ರಚನೆ ಆಗುತ್ತೆ. ಯಾವ ರೀತಿಯಾಗಿ ಮನಸ್ಸು ಇರುತ್ತೋ ಮನುಷ್ಯನಿಗೆ ಅದೇ ರೀತಿಯಾಗಿ ವಿಷಯಗಳು ಪ್ರಾಪ್ತಿಯಾಗ್ತವೆ, ಹೌದಲ್ವಾ? ಹಾಗಾಗಿ ಕೋಟಿ ಕೋಟಿ ಜನಸಂಖ್ಯೆ ಏನಿದ್ದಾರೆ, ಆ ಮನುಷ್ಯನ ಉದ್ಧಾರ, ಸ್ವಯಂ ನಿರ್ಮಾಣ ಮತ್ತು ನಷ್ಟ ಆ ಮನುಷ್ಯನ ಕೈಯಲ್ಲೇ ಇದೆ ಅಂತ ಇದೇ ಕಾರಣಕ್ಕೆ ಹೇಳೋದು. ಯಾರು ಯಾವ ವಿಷಯಗಳನ್ನು ಸ್ವೀಕರಿಸ್ತಾರೆ ಆ ವಿಷಯಗಳ ಆಧಾರಿತವಾಗಿ ಒಬ್ಬ ಕಲೆಗಾರ ಆಗ್ತಾರೆ, ಛಲಗಾರ ಆಗ್ತಾರೆ, ಅವರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಇತ್ಯಾದಿ ಏನೇನೋ ಒಂದು ಆಗ್ತಾರೆ. ಅದಕ್ಕೆ ಅವರಿಗೆ ಬರ್ತಕ್ಕಂಥ ವಿಷಯಗಳೇ ಸ್ಫೂರ್ತಿ, ಆ ವಿಷಯಗಳೇ ಶಕ್ತಿ. ಹಾಗಿದ್ದಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಲೋಕದಾದ್ಯಂತ ನೀವು ನೋಡಿದ್ರೆ ಅವರಿಂದ ಸಕಾರಾತ್ಮಕ ಎನರ್ಜಿಗಳೇ ಇರ್ತಕ್ಕಂಥದ್ದು. ಯಾವ ನಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕೋಟಿ ಕೋಟಿ ಜನಸಂಖ್ಯೆಯನ್ನು ನೋಡ್ತೇವೆ. ಮಕ್ಕಳು, ದೊಡ್ಡವರು, ಬುದ್ಧಿವಂತರು, ದಡ್ಡರು, ಯಾವುದೇ ಹೆಸರನ್ನು ಬೇಕಾದ್ರೆ ನೀವು ಕರೀರಿ, ಅವರಿಂದ ಇರೋದು ನಕಾರಾತ್ಮಕ ಎನರ್ಜಿಗಳೇ. ಹಾಗಿದ್ಮೇಲೆ ಈ ಒಂದು ಎನರ್ಜಿಗಳು, ದೊಡ್ಡ ದೊಡ್ಡ ಎನರ್ಜಿಗಳೇನಿರ್ತಾವೆ, ಅವುಗಳ ಬಗ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಐಡಿಯಾ ಕೊಡೋರು ಯಾರು? ಹುಟ್ಟಿದಾಗ ಮನುಷ್ಯ ಏನು ಹುಟ್ಟಿರ್ತಾನೆ ಅಂತ ಸಂದರ್ಭದಲ್ಲಿ ಪುಸ್ತಕದಲ್ಲೇನು ಬರೆದಿರೋದಿಲ್ಲ, ಪಾಠಶಾಲೆಯಲ್ಲೇನು ಹೇಳ್ಕೊಡೋದಿಲ್ಲ, ಶಿಶುವಾರ, UKG, LKG, ಬೇಬಿ ಸಿಟ್ಟಿಂಗ್ ಇಲ್ಲೇನು ಕಲಿಸಿರೋದಿಲ್ಲ, ಕಾನ್ವೆಂಟಲ್ಲೂ ಹೇಳ್ಕೊಟ್ಟಿರೋದಿಲ್ಲ, ಸ್ಕೂಲು ಕಾಲೇಜುಗಳಲ್ಲೂ ಹೇಳ್ಕೊಟ್ಟಿರೋದಿಲ್ಲ, ಅಪ್ಪ ಅಮ್ಮ ಮೊದಲೇ ಹೇಳ್ಕೊಟ್ಟಿರೋದಿಲ್ಲ. ಹೀಗಿದ್ದಾಗ ಅವ್ರಿಗೆ ಅಂಥ ನೆಗೆಟಿವಿಟಿ ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡೋದು, ವಿಚಿತ್ರ ಕಣ್ಣು, ವಿಚಿತ್ರ ಹಲ್ಲುಗಳು, ಕೋರೆ ಹಲ್ಲುಗಳು, ವಿಚಿತ್ರ ಬಟ್ಟೆ, ವಿಚಿತ್ರ ದೃಶ್ಯ, ವಿಚಿತ್ರ ತಲೆ ಕೂದಲು, ಕೆದರಿದ ತಲೆ ಕೂದಲು, ಕೆಂಪು ಕಣ್ಣು, ಇದು ಈ ರೀತಿಯಾಗಿ ಏನೇನು ಸಿನಿಮಾಗಳನ್ನು ರಚನೆ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಪೇಂಟಿಂಗೇ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ರೆಡಿ ಮಾಡೋದಾಗಲಿ ಅಂತ ವಿಚಿತ್ರಗಳನ್ನು ಆಚರಣೆ ಮಾಡಲಿಕ್ಕೆ ಇದಕ್ಕೆ ಐಡಿಯಾ ಎಲ್ಲಿಂದ ಬರುತ್ತೆ? ಈ ರೀತಿಯಾದಂಥ ಒಂದು ಐಡಿಯಾಸ್ಗೆ, ಒಂದು ಸಂಕಲ್ಪಗಳು ಅಂತ ನಾವೇನು ಕರಿತೇವೆ, ಇಂಥ ವಿಷಯಗಳು, ವಿಚಾರಧಾರೆಗಳು ಬರ್ತಕ್ಕಂಥದ್ದು ಆ ಮನುಷ್ಯನ ಸುತ್ತಮುತ್ತ ಇರ್ತಕ್ಕಂಥ ನೆಗೆಟಿವಿಟಿ ಹಾವಳಿಯ ಕಾರಣದಿಂದ. ಯಾವಾಗ ನಕಾರಾತ್ಮಕ ಆತ್ಮಗಳಿರ್ತಾವೆ, ಆ ಮನುಷ್ಯರನ್ನು ಪರೀಕ್ಷೆ ಮಾಡಲಿಕ್ಕೆ ಬಯಸ್ತಾವೆ. ಆ ಸಂದರ್ಭದಲ್ಲಿ ಅವರು ಅಂತಹ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾರೆ, ಜಿಮೇಲ್ ಇದು ಇತ್ಯಾದಿ ಯಾವುದಾದ್ರೂ ಒಂದು ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ಒಂದು ಫಿಲ್ಮ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ಸೀರಿಯಲ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ಯಾವುದೋ ಒಂದು ರೀತಿಯಾಗಿ ಪೇಂಟಿಂಗ್ ಮಾಡ್ತಕ್ಕಂಥದ್ದು, ಒಂದು ಚಿತ್ರ ಬರೀತಕ್ಕಂಥದ್ದು, ಒಂದು ವಿಡಿಯೋ ಮಾಡ್ತಕ್ಕಂಥದ್ದು, ಏನಾದರೂ ಕೂಡ ಒಂದು ರಚನೆ ಮಾಡ್ತಾರೆ. ಅದು ಎನರ್ಜಿ ಬಗ್ಗೆ ಆಗಿರುತ್ತೆ. ಯಾರು ಎಲ್ಲಿ ಬೇಕಾದರೂ ಹೇಗಾದರೂ ಕ್ರಿಯೇಟ್ ಮಾಡ್ಬೋದು. ಒಂದು ವಸ್ತುಗಳನ್ನು ತಯಾರಿಕೆ ಮಾಡೋದು, ವಸ್ತುಗಳ ಆ ಒಂದು ಎನರ್ಜಿಗಳಿಗೆ ಸಂಬಂಧಪಟ್ಟಂತೆ ವಸ್ತುಗಳು, ಮಣಿ, ಸರ, ಚಿತ್ರ, ಈ ಕೈಗೆಲ್ಲ ಪೇಂಟಿಂಗ್ ಮಾಡಿಸ್ಕೊತಾರೆ. ಪೇಂಟಿಂಗ್ ಅಂದರೆ ಹೆಜ್ಜೆ ಹಾಕಿಸ್ಕೊಡ್ತಾರೆ, ಹಚ್ಚೆ ಹಾಕಿಸ್ಕೊತಾರೆ. ಇಂಥದ್ದೆಲ್ಲ ಕೂಡ ಏನಿರುತ್ತೆ, ಆ ಐಡಿಯಾಸ್, ಆ ಮನಸ್ಥಿತಿ, ಯಾರಿಗೆ ಯಾವ ವಿಷಯ ಸಬ್ಜೆಕ್ಟ್ ಇಷ್ಟ ಆಗುತ್ತೆ, ಸೈನ್ಸ್ ಇಷ್ಟ ಆದರೆ ಸೈನ್ಸಲ್ಲೇ ಓದ್ತಾರೆ, ಮ್ಯಾಥ್ಸ್ ಇಷ್ಟ ಆದರೆ ಮ್ಯಾಥ್ಸೇ ಓದ್ತಾರೆ. ಆ ಇಷ್ಟ ಆಗೋದಕ್ಕೆ ಹಿನ್ನೆಲೆ ಇರುತ್ತೆ, ಕಾರಣ ಇರುತ್ತೆ, ಅದಕ್ಕೆ ಪ್ರೇರಣೆ ಇರುತ್ತೆ, ಪೋಷಣೆ ಇರುತ್ತೆ, ಅಲ್ವಾ? ಅದೇ ರೀತಿಯಾಗಿ ಒಬ್ಬರು ಮಾಸ್ಟರಾಗಿ, ಮ್ಯಾಥಮೆಟಿಕ್ಸ್ ಮಾಸ್ಟರಾಗಿ ನಿರ್ಮಾಣ ಆಗ್ತಾರೆ, ಒಬ್ಬರು ಸೈಂಟಿಸ್ಟ್ ಆಗ್ತಾರೆ, ಸೈನ್ಸ್ ವಿಜ್ಞಾನ ಓದಿ, ಮತ್ತೊಬ್ಬರು ಗಾಯಕರಾಗ್ತಾರೆ, ಮತ್ತೊಬ್ಬರು ಚಿತ್ರಕಾರರಾಗ್ತಾರೆ, ಇನ್ನೊಬ್ಬರು ಆಟಗಾರರಾಗ್ತಾರೆ, ಇನ್ನೊಬ್ಬರು ರಾಜಕೀಯದವರಾಗ್ತಾರೆ. ಅವ್ರ ಇಷ್ಟದಂತೆ ಅವರು ಸಾಗಿದ್ರು ಅಂದಮೇಲೆ ಅವರಿಗೆ ವಿಷಯಗಳೇ ಆಳ್ವಿಕೆ ಮಾಡೋದು ಪ್ರಪಂಚಾದ್ಯಂತ ಮನುಷ್ಯನನ್ನು.
ಈಗ ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವ್ರಿಗೂ ಯಾರಾದರೂ ವಿಷಯ ಕೊಟ್ಟಿರ್ಬೇಕಲ್ವಾ? ಹಾಗಾದ್ರೆ ಮನುಷ್ಯನ ಸುತ್ತಮುತ್ತ ಯಾರಿರ್ತಾರೆ? ಈಗ ಗೇಮ್ ಅಂತ ಮನುಷ್ಯ ಕ್ರಿಯಾಶೀಲವಾಗಿ ಇರಬಾರ್ದು ಅನ್ನೋ ಉದ್ದೇಶ. ಮನುಷ್ಯ ಯಾವುದೇ ಕಾರಣಕ್ಕೂ ಪ್ರಕೃತಿಯೊಂದಿಗೆ ಇರಬಾರ್ದು, ಪ್ರಕೃತಿ ದತ್ತವಾಗಿ ಬದುಕಬಾರ್ದು. ಆ ಮನುಷ್ಯನಲ್ಲಿ ಇರ್ತಕ್ಕಂಥ ನೈಜ ಶಕ್ತಿ ಏನಿದೆ ಅದರ ಸದ್ಬಳಕೆಯನ್ನು ಮಾಡ್ಕೋಬಾರ್ದು. ಮನುಷ್ಯ ಆನಂದದಾಯಕವಾಗಿರಬಾರ್ದು ಅಂತ ಹೇಳಿ ಮೈಂಡ್ ಎಲ್ಲ ಹ್ಯಾಕ್ ಮಾಡಲಿಕ್ಕೆ ಗೇಮ್ ಏನು ಹಣ ತಿಂತಾರೆ. ಸರ್ಕಾರ ಮನಸ್ಸು ಮಾಡಿದ್ರೆ ಎಲ್ಲರಿಗೂ ಕೂಡ ಒಂದೊಂದು ಕೊಪ್ಪರಿಕೆ ಹಣನ ಟೈಪ್ ಮಾಡಿ ಪ್ರಿಂಟ್ ಮಾಡಿ ಕೊಟ್ಟು ಅವ್ರನ್ನೆಲ್ಲ ಕುಕ್ಕರ್ಸ್ ಬಡಿಬೋದಲ್ವಾ? ಹಣನೇ ತಿಂತಾರ. ಹಣ ಅಂದ್ಕೊಂಡು ಯಾವ್ಯಾವುದು ಆ್ಯಪು ಗೇಮು ಎಲ್ಲ ಕ್ರಿಯೇಟ್ ಮಾಡಿ ಅದರಲ್ಲಿ ನೆಗೆಟಿವಿಟಿ ಎನರ್ಜಿಯ ಕೈವಾಡ್ಬೇ ಇರ್ತಾ. ಮೈಂಡನ್ನು ಹ್ಯಾಕ್ ಮಾಡ್ತಕ್ಕಂಥದ್ದು ಮೈಂಡ್ ಹ್ಯಾಕರ್ಸ್. ಯಾವುದು ನೆಗೆಟಿವ್ ಎನರ್ಜಿಗಳು ಆ ಗೇಮ್ ಆಡ್ತಾ ಕೂತಿದ್ರೆ ಕಣ್ಣುಗಳು ನೋವು, ಕಣ್ಣು ಕೆಂಪು, ಮಿದುಳು ನರಮಂಡಲಗಳು ನೋವು, ಶರೀರ ಅಲ್ಲೇ ಗುಡ್ಡೆ ಹಿಡ್ದಾಗತ್ತೆ, ಶರೀರದಲ್ಲಿ ಕ್ರಿಯಾಶೀಲತೆ ಇಲ್ಲ, ಮನುಷ್ಯನಲ್ಲಿ ಹೊಸ ವಿಚಾರಧಾರೆಗಳು, ಸಂತೋಷ, ಆ ಕುಟುಂಬದಲ್ಲಿ ಇರ್ತಕ್ಕಂಥವ್ರ ಜೊತೆಗೆ ಹೊಂದಾಣಿಕೆ, ಪ್ರೀತಿ, ವಾತ್ಸಲ್ಯ ಇದು ಯಾವುದೂ ಇರೋದಿಲ್ಲ. ಇದೆಲ್ಲ ಏನು? ನೆಗೆಟಿವ್ ಎನರ್ಜಿ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥ ವಿಧಾನ. ಈ ಆ್ಯಪ್ ಬಳಸಿ ಹಣ ತಗೊಳ್ಳಿ. ಫ್ರೀಯಾಗಿ ಯಾರು ಹಣ ಕೊಡ್ತಾರೆ? ಇದು ದುಡ್ಡು ಮಾಡ್ತಕ್ಕಂಥ ವಿಧಾನಕ್ಕೆ ಮನುಷ್ಯನೇ ಕಾರ್ಯ ಮಾಡೋದಾದ್ರೂ ಕೂಡ ಅದ್ರ ಹಿಂದೆ ನೆಗೆಟಿವಿಟಿ ಎನರ್ಜಿಗಳ ಕೈವಾಡೋ ಇರೋದು. ಯಾಕೆಂತಂದರೆ ಮನುಷ್ಯ ಜೀವ ಕ್ರಿಯಾತ್ಮಕವಾಗಿದ್ರೆ ಅದನ್ನು ಬಗ್ಸ್ಲಿಕ್ಕೆ ಆಗೋದಿಲ್ಲ, ಅದು ಬ್ರಹ್ಮನ ಅಂಶ. ಹಾಗಾಗಿ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮನುಷ್ಯನನ್ನು ಒಂದೇ ಮೂಲೆಯಲ್ಲಿ ಕೂರಿಸೋದು. ಫೋನ್ ಇಟ್ಕೊಂಡು ನೋಡಿ, ಈಗ ಬೇಕಾದರೂ ಬೆಳಗ್ಗೆ ಆಯಿತು ಸಂಜೆ ಆಗೋವರೆಗೂ ಬೇಕಾದರೆ ನೀವು ಅರ್ಧ ಕೋಟಿ ಅಂದರೆ ನಾವು ಒಂದು 800 ಕೋಟಿ ಇದ್ದೀವಾ, ಒಂದು 400 ಕೋಟಿ ಜನನಾರು ಸಿಗ್ತಾರೆ ಒಂದೇ ಜಾಗದಲ್ಲಿ ಕೊಳ್ತೋಗ್ತಾ ಇರ್ತಾರೆ. ಕೂತ್ಕೊಂಡು ಫೋನ್ ನೋಡಿ ಕೊಳ್ತೋಗ್ತಾ ಇರ್ತಾರೆ. 800 ಕೋಟಿಲಿ ಒಂದು 400 ಕೋಟಿ ಆದರೂ ಒಂದು ಕಡೆ ಕೂತ್ಕೊಂಡಿರ್ತಾರೆ. ದೇಹ ಕ್ರಿಯಾಶೀಲವೇ ಇಲ್ಲ, ಪ್ರಕೃತಿನಲ್ಲೇ ಇರೋದಿಲ್ಲ. ಪ್ರಕೃತಿ ಜೊತೆಗೆ ಸ್ಪಂದಿಸ್ಕೊಂಡು ಬದುಕಲಿಲ್ಲ ಅಂದರೆ 100 ವರ್ಷ ಎಲ್ಲಿ ಬದುಕಲಿಕ್ಕಾಗತ್ತೆ? ಮೈಂಡ್ ಹ್ಯಾಕ್ ಆಗುತ್ತೆ, ಬುದ್ಧಿ ಹ್ಯಾಕ್ ಆಗುತ್ತೆ, ವಿಚಾರಗಳು ಹ್ಯಾಕ್ ಆಗ್ತವೆ. ಆ ಮನುಷ್ಯ ಜೀವ ಕಾರ್ಯ ಮಾಡಬೇಕಾದದ್ದ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಮಾಡೋದಕ್ಕೆ ಹೊಸ ವಿಷಯಗಳಿಗೆ ಸಮಯನೇ ಇರೋದಿಲ್ಲ, ಮಿದುಳಲ್ಲಿ ಜಾಗನೇ ಇರೋದಿಲ್ಲ, ಬುದ್ಧಿ ಸ್ವೀಕರಿಸೋದಿಲ್ಲ, ಜೀವ ಸ್ವೀಕರಿಸೋದಿಲ್ಲ. ಇನ್ನೆಲ್ಲಿಂದ ಯಶಸ್ಸು? ಇನ್ನೆಲ್ಲಿಂದ ಸಕಾರಾತ್ಮಕತೆ? ನಷ್ಟ ಆಗಲಿಲ್ವಾ? ಕೋಟಿ ನಷ್ಟ ಜೀವಗಳನ್ನು ಯುದ್ಧ ಮಾಡಿ ನಷ್ಟ ಮಾಡಬೇಕಾ? ಈ ಒಂದು ಬುದ್ಧಿಯಿಂದನೂ ಕೂಡ ನಷ್ಟ ಮಾಡ್ಬೋದು. ಅದಕ್ಕೆ ಇನ್ನೊಂದು ಹೆಸರು ಗೇಮ್. ಇದೆಲ್ಲವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಎನರ್ಜಿಗಳ ಕಾಟ. ಅವ್ರಿಗೇನಾಗಬೇಕು? ಅವ್ರಿಗಂತೂ ತಪ್ಪು ಮಾಡ್ಕೊಂಡು ಹೋಗಿದ್ದಾರೆ, ಮತ್ತು ಮನುಷ್ಯನಾಗಿ ಬರ್ತೀನಿ ಅಂತಂದ್ರೆ ಭಗವಂತ ಅವಕಾಶ ಕೊಡೋದಿಲ್ಲ. ಆದರೆ ಇರೋರ್ನಾದ್ರೂ ಕೂಡ ಎಷ್ಟು ಜನ ದಮನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರ ಪ್ರೇರಣೆ ಅಂತ ಕೊಡ್ತಾರೆ, ಅದನ್ನು ಎಕ್ಸೆಪ್ಟ್ ಮಾಡೋರೇ ಮನುಷ್ಯರು. ಅವ್ರು ಸ್ವಯಂ ಬಂದೆಲ್ಲ ನೀವು ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಆಟಾಡಿ, ನೀವು ದುಡ್ಡು ತಗೊಳ್ಳಿ ಅಂತ ಏನು ಫೋರ್ಸ್ ಮಾಡೋದಿಲ್ಲ. ಸಕಾರಾತ್ಮಕತೆಗಿಂತ ಹೆಚ್ಚು ಬಲ ಬಳಸ್ತಾರೆ. ಸಕಾರಾತ್ಮಕತೆ ಒಂದೇ ಸರಿ ಹೇಳೋದು. ಇವು ಪುನರಪಿ ಹೇಳ್ತಕ್ಕಂಥದ್ದು ಪುನರಪಿ ಜನನಂ ಪುನರಪಿ ಮರಣಂ. ಹೇಗೆ? ಪುನಃ ಮರಳಿ ಯತ್ನ ಮಾಡು. ಈ ಯತ್ನ ಮಾಡ್ತಾನೆ ಇರ್ತವೆ ಅನ್ಲಿಮಿಟೆಡ್. ಆದರೆ ಅದನ್ನು ಸ್ವೀಕರಿಸಿದ್ರೆ ಮಾತ್ರ ಅವುಗಳ ಕಾರ್ಯ ಆಗ್ತಕ್ಕಂಥದ್ದು. ಹೀಗೆ ಯಾವುದೇ ಒಂದು ಕಾರ್ಯವನ್ನು ಮಾಡೋದಕ್ಕೆ ಮನುಷ್ಯ ಸಮಯವನ್ನು ಏನು ತೊಡಗಿಸ್ಕೋತಾನೆ, ಆ ಒಂದು ಮಿದುಳಿನ ಶಕ್ತಿಯನ್ನು ಏನು ಅದಕ್ಕೆ ಬಳಸ್ತಾನೆ, ಅಲ್ಲಿ ಅಂಥ ಜಾಗದಲ್ಲಿ ಯಾವುದಾದ್ರು ಒಬ್ಬರು ಸೈಂಟಿಸ್ಟ್ ಆಗ್ತಕ್ಕಂಥ ಜ್ಞಾನ ಸಿಗ್ಬೋದಿತ್ತಲ್ಲಿ ಆ ಜೀವ ಕಾರ್ಯ ಮಾಡಿದರೆ. ಇನ್ಯಾವುದಾದ್ರು ಒಂದು ಕಲಾವಿದ ಆಗ್ತಕ್ಕಂಥ, ಕ್ರೀಡಾಪಟು ಆಗ್ತಕ್ಕಂಥ, ಒಬ್ಬ ರಾಜಕೀಯದಾಗ್ತಕ್ಕಂಥ, ಒಂದು ಸಾಮಾಜಿಕ ಆಗ್ತಕ್ಕಂಥ, ಒಬ್ಬ ಪೊಲೀಸ್ ಆಗ್ತಕ್ಕಂಥ, ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರ್ ಆಗ್ತಕ್ಕಂಥ, ಒಬ್ಬ ಶಿಕ್ಷಕರಾಗ್ತಕ್ಕಂತಹ ಅಂಥ ವಿಷಯಗಳು ಆ ಮಿದುಳಿಗೆ ಸಿಗ್ಬೋದಿತ್ತು. ಅದರ ಬದಲಿಗೆ ಸಮಯನೇ ಇಲ್ಲ. ಇದು 24 ಗಂಟೆ ಸಮಯದಲ್ಲಿ ಆ ಗೇಮ್, ಆ ಚಿತ್ರ, ನೆಗೆಟಿವಿಟಿ ವಿಷಯಗಳು ಅದು ಇದು ಅಂತ ಅಂದ್ಕೊಂಡು ಸಮಯನೇ ಹೋಯ್ತು. ಇನ್ನೆಲ್ಲಿ ಸೇರಿಕೊಳ್ಳುತ್ತೆ ಮಿದುಳಿಗೆ? ಆ ವಿಷಯಗಳು ಯಾವ್ದು ವಿಷಯಗಳು ಸ್ವೀಕರಿಸುತ್ತೆ ಅದೇ ಆಳ್ವಿಕೆ ಮಾಡುತ್ತೆ. ಈ ರೀತಿಯಾಗಿ ಯಾಕೆ ರಚನೆ ಮಾಡಬಾರ್ದಂದ್ರೆ ಅದ್ರ ಹಿಂದೆ ನೆಗೆಟಿವಿಟಿ ಆತ್ಮಗಳಿರ್ತಾ, ದೊಡ್ಡ ಶಕ್ತಿಗಳಿರ್ತವೆ. ಒಂದು ಸಾರಿ ಇವ್ರು ನಮ್ಮ ಇಷ್ಟದಂತೆ ನಡ್ಕೋತಾರೆ ಅಂತ ಗೊತ್ತಾದರೆ ಆ ಮನುಷ್ಯನನ್ನು ಬಿಡೋದಿಲ್ಲ, ಜೀವವನ್ನು ಬಿಡೋದಿಲ್ಲ. ಇದು ಯೋಗ್ಯವಾಗಿದೆ ನಮ್ಮ ಕಾರ್ಯಗಳನ್ನು ಮಾಡಲು, ನಮ್ಮ ಸೇವೆಯನ್ನು ಮಾಡಲು ಯೋಗ್ಯವಾಗಿದೆ ಅಂತೇಳಿ ಅಂತ ಸಮಸ್ಯೆಗಳನ್ನು ಬಿಡಿಸ್ಕೊಂಡು ಬರೋದಕ್ಕೆ ಹರ ಶಿವ ಅಂದ್ರೂ ಕಷ್ಟ ಇರುತ್ತೆ. ಬೇಕಾದರೆ ಯಾರು ಈ ರೀತಿಯಾದಂಥ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಸಿಗ್ತಾ. ಯಾರಿಂಥ ಸಮಸ್ಯೆಗಳಿಗೆ ಒಳಗಾಗಿ ತುತ್ತಾಗಿದ್ದಾರೆ, ವರ್ಷಾನುಗಟ್ಟಲೆ ಆದರೂ, 16 ವರ್ಷ ಆದರೂ, 20 ವರ್ಷ ಆದ್ರೂ ಕೂಡ ಅಲ್ಲಿ ಬಿಡುಗಡೆ ಮಾಡಲಿಕ್ಕಾಗೋದಿಲ್ಲ ಅವರನ್ನು. ಅಂಥ ಎನರ್ಜಿಗಳಿಂದ ಬಿಡುಗಡೆ ಮಾಡಲಿಕ್ಕಾಗೋದಿಲ್ಲ. ದೇವಸ್ಥಾನ ಸುತ್ತಿರ್ತಾರೆ. ಯಾಕೆಂದರೆ ಇಂತಹ ಎನರ್ಜಿ
ಆ ಮನುಷ್ಯನನ್ನು ಕಸ್ಟಡಿಗೆ ತೊಗೊಳೋಕೆ ಮುಂಚೆ ಭಗವಂತ ಎಚ್ಚೆತ್ಕೊಳ್ಳುವಂತ ಮಾಡ್ತಾನೆ. ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಇದು ಯಾರಿಗೆ ಸಿಗುತ್ತಿದೆ ಎಚ್ಚರಿಕೆ. ಅಂಥ ಕಾರ್ಯವಳಿಗಳಿಗೆ ಹೋಗ್ತಕ್ಕಂಥದ್ದು ಅವ್ರ ಕಣ್ಣು ಕೆಂಪಾಗಿರ್ತಾವೆ ಅಂದರೆ ಅವ್ರು ಎಷ್ಟು ತಪ್ಪು ಮಾಡ್ಕೊಂಡು ಆ ರೀತಿ ರಚನೆ ಮಾಡ್ಕೊಂಡಿರ್ತಾರೆ. ಬೇಕಾದ್ರೆ ನೀವು ನಿಮ್ಮ ಕಣ್ಣನ್ನು ಕೆಂಪು ಮಾಡ್ಕೊಳ್ಳಿ, ಒಂದು ಸುಟ್ಕೋಬೇಕು, ಒಂದು ನಿದ್ದೆಗಟ್ಟಬೇಕು, ಇಲ್ಲ ಒಂದು ಯಾವ್ದಾರು ರೋಗ ಬರಬೇಕು, ಇಲ್ಲ ಯಾವ್ದಾದ್ರು ದುಷ್ಟ ನೆಗೆಟಿವ್ ಎನರ್ಜಿನೇ ಸೇರ್ಕೋಬೇಕಾಗ್ಲೇ ಕಣ್ಣು ಕೆಂಪಾಗೋದು. ಅಂದರೆ ಇಲ್ಲೆಲ್ಲ ಏನಿದೆ ಪರಿಶ್ರಮ ಅಥವಾ ಹಾನಿಕಾರಕ ಇದೆರಡನೇ ಸೇರ್ಕೊಂಡಿರೋದು ಕಣ್ಣು ಕೆಂಪಾಗಬೇಕಂದ್ರೆ, ಹೌದಲ್ವಾ? ಅವರಷ್ಟು ಮಟ್ಟಿಗೆ ಆಗಿರ್ತಾರೆ, ಹಲ್ಲಷ್ಟುದ್ದ ಬಂದಿರ್ತಾವೆ, ಕೋರೆ ಅಷ್ಟುದ್ದ ಬಂದಿರ್ತಾವೆ, ಕೈ ಉಗುರುಗಳು ಅಷ್ಟೊಂದು ಬಂದಿರ್ತಾವೆ ಅಂದರೆ ಅವ್ರು ಎಷ್ಟು ತಪ್ಪು ಮಾಡಿರ್ತಾರೆ ಅಂತ ಲೆಕ್ಕ ಹಾಕೊಳ್ಳಿ. ಅಂಥ ಎನರ್ಜಿಗಳು ಒಬ್ಬ ಮನುಷ್ಯನ ಹಿಂದೆ ಬಿದ್ದರೆ ಯಾರು ಉಳ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ? ಆ ಕಾರ್ಟೂನ್ ಮಾಡೋದಾಗಲಿ, ಚಿತ್ರ ಮಾಡೋದಾಗಲಿ, ಚಲನಚಿತ್ರಗಳನ್ನು ಮಾಡೋದಾಗಲಿ, ಯಾವುದೇ ರೀತಿಯಾದಂತಹ ಆ ನೆಗೆಟಿವಿಟಿ ಎನರ್ಜಿಗಳಿಗೆ ಸಂಬಂಧಪಟ್ಟಂತೆ ಕ್ರಿಯೇಟ್ ಮಾಡೋದಾಗಲಿ, ಆಗ ಅವುಗಳಿಗೆ ಇಷ್ಟ ಆಗುತ್ತೆ. ಈ ಮನುಷ್ಯ ನನ್ನ ಇಷ್ಟದಂತೆ ನಡೀತಾನೆ, ನಾನು ಸೇವೆ ಮಾಡಲಿಕ್ಕೆ ಯೋಗ್ಯನಿದ್ದಾನೆ ಅಂತ ಹಿಂಬಾಲಿಸ್ತಾರೆ. ಅದ್ರ ಜೊತೆಗೆ ಅವ್ರ ಮದುವೆ ಆದರೆ ಹೆಂಡ್ತಿ ಮಕ್ಕಳು ಬಿಡೋದಿಲ್ಲ, ಕುಟುಂಬದವ್ರನ್ನ ಬಿಡೋದಿಲ್ಲ. ಹೆಣ್ಮಕ್ಳು ಆ ರೀತಿಯಾಗಿ ಮಾಡ್ತಾಯಿದ್ರು, ಗಂಡ ಮಕ್ಕಳು ಕುಟುಂಬದವ್ರನ್ನ ಬಿಡೋದಿಲ್ಲ. ಹೀಗೆ ಸ್ನೇಹಿತರು, ಪರಿಚಯಸ್ಥರು, ಹೀಗೆ ಒಂದೊಂದಾಗಿ ಅವುಗಳ ಗುಂಪಿಗೆ ಕಸ್ಟಡಿಗೆ ತೊಗೊಳ್ತಾರೆ. ಗೊತ್ತಿಲ್ಲದೆ ನಮ್ಮಂತ ಪಾಪದವ್ರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ವಿ ಅಥವಾ ಏನಾದರೂ ಒಂದು ಮಾತಾಡಿದ್ವಿ ಅಂತ ಇಟ್ಕೊಳ್ಳಿ, ಏನೂ ಮಾಡದೆ ಮತ್ತೆ ಅಂಥ ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ಒಳಗಾಗ್ಬಿಡುತ್ತೆ. ಏಕೆಂದರೆ ಅವುಗಳ ದೃಷ್ಟಿ ಬಿದ್ದುಬಿಡುತ್ತೆ, ಬಾಧೆ ಕೊಡ್ತಾವೆ, ತೊಂದರೆ ಕೊಡ್ತಾವೆ ಅಲ್ವಾ? ಇವರು ನಮ್ಮ ಗುಂಪಿಗೆ ಸೇರ್ಕೋತಾರೆ ಅಂತ ಕಾಯ್ತಾವೆ. ಹೀಗೆ ಇಡೀ ಪ್ರಪಂಚಾದ್ಯಂತ ಎಷ್ಟೊಂದು ಜನ ನೆಗೆಟಿವಿಟಿ ಎನರ್ಜಿಗಳ ಹಾವಳಿಗೆ ತುತ್ತಾಗಿದ್ದಾರೆ. ಅಂದರೆ ಅದಕ್ಕೋಸ್ಕರ ಇಂಥದ್ದು ಕ್ರಿಯೇಟ್ ಮಾಡಬೇಡಿ. ನಮ್ಮ ಸೇವೆ ಮಾಡಲಿಕ್ಕೆ, ನಾವು ಇವುಗಳನ್ನು ಬಳಸ್ಕೊಳ್ಳಿಕ್ಕೆ, ಇವುಗಳ ಎನರ್ಜಿಯನ್ನು ಸಕ್ ಮಾಡಲಿಕ್ಕೆ, ಇವುಗಳ ಜೀವನನೇ ನಮಗೆ ಮುಡುಪಾಗಿ ಇಡ್ಸ್ಕೊಳ್ಳಿಕ್ಕೆ ಇವ್ರು ಯೋಗ್ಯರಿದ್ದಾರೆ ಅಂತ ಹಿಂದೆ ಬೀಳ್ತವೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ, ದೂರ ಕಳಿಸೋದು ಕಷ್ಟ, ಅವುಗಳಿಂದ ಮುಕ್ತಿ ಪಡೆಯೋದು ಕಷ್ಟ. ಏಕೆಂದರೆ ಅಷ್ಟೊಂದು ಬಲಯುತವಾಗಿರ್ತಂಥ ಕ್ರಿಮಿನಲ್ ಮೈಂಡು, ಅಂತಹ ಕ್ರಿಟಿಕಲ್ ಪೊಸಿಷನ್ನು ಕೂಡ ಹ್ಯಾಂಡಲ್ ಮಾಡ್ತಕ್ಕಂಥ ಶಕ್ತಿ, ಜಾಣ್ಮೆ ಇರುತ್ತೆ. ಅವರು ಸತ್ತೋಗಿರೋರ್ನು ನೋಡಿರ್ತಾರೆ, ಬದುಕಿರೋರ್ನು ನೋಡಿರ್ತಾರೆ. ಆತ್ಮದ ಜೀವನ ಹೇಗಿರುತ್ತೆ ಅಂತ ಗೊತ್ತು, ಬದುಕಿರೋರ ಜೀವನ ಹೇಗಿರುತ್ತೆ ಅಂತ ಗೊತ್ತು. ಯಾವ ಲೋಕದಲ್ಲಿ ಯಾವ ಟೈಮಲ್ಲಿ ಘಟನೆ ನಡೆದಿತ್ತು ಅಷ್ಟರ ಮಟ್ಟಿಗೆ ಏಬಲ್ ಆಗಿದ್ರೆ ಅಲ್ಲೋಗಿ ವಿಷಯಗಳನ್ನು ತಿಳ್ತಕ್ಕಂಥದ್ದು ಇಂಥದ್ದೆಲ್ಲ ಗೊತ್ತಿರುತ್ತೆ. ಮನುಷ್ಯನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಪಾಪ ಆಗುಟ್ಟಿದ ಮಗು, 1-2 ವರ್ಷದ ಮಗುಗೆ ಇದು ಚಾಕ್ಲೇಟ್ ಅಂತ ಹೇಳಿ ಮಣ್ಣಿನ ಉಂಡೆ ಕೊಟ್ಟರು ತಿನ್ನುತ್ತಲ್ವ? ಆ ರೀತಿಯಾಗಿ ಮನುಷ್ಯ ಇರ್ತಾನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಂಥ ಎನರ್ಜಿಗಳ ಹಿಂದೆ ದುಡ್ಡಿನ ವಿಷಯಕ್ಕೆ, ದುಡ್ಡಿನ ಕಾರಣಕ್ಕೋಸ್ಕರ ಅಂಥ ಎನರ್ಜಿಗಳ ಸಿನಿಮಾ ಕ್ರಿಯೇಟ್ ಮಾಡೋದು, ಅದರಿಂದ ಏನಾಗುತ್ತೆ? ಅಥವಾ ಯಾವುದೋ ಒಂದು ಚಿತ್ರಗಳನ್ನು ಕ್ರಿಯೇಟ್ ಮಾಡೋದು, ವಿಡಿಯೋ ಕ್ರಿಯೇಟ್ ಮಾಡೋದು, ಆ ಒಂದು ಫೋಟೋಗಳನ್ನು ಕ್ರಿಯೇಟ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಅವರ ಜೀವವನ್ನು ನೆಗೆಟಿವಿಟಿ ಆತ್ಮಗಳಿಗೆ ಮುಡುಪಾಗಿಟ್ಟಂತೆ ಅವ್ರು ಸೇವೆ ಮಾಡಬೇಕಾಗತ್ತೆ. ಅವ್ರು ಜೀವ ಬಳಸ್ಕೋತಾವೆ, ಹಾನಿ ಉಂಟು ಮಾಡ್ತಾವೆ, ಅವ್ರ ಕುಟುಂಬದವ್ರಿಗೆಲ್ಲ ಹಾನಿ ಉಂಟು ಮಾಡ್ತಾವೆ. ಈ ರೀತಿಯಾಗಿ ಯಾರಂತ ಕ್ರಿಯೇಟ್ ಮಾಡಿದ್ದಾರೆ ಪ್ರೆಸೆಂಟ್ ವರ್ತಮಾನದಲ್ಲಿ ಬೇಕಾದ್ರೆ ನೀವು ಇನ್ವೆಸ್ಟಿಗೇಟ್ ಮಾಡಿ, ನೀವು ಅದ್ರ ಬಗ್ಗೆ ಅನ್ವೇಷಣೆಯನ್ನು ಮಾಡಿ, ಇನೋವೇಷನ್ಗಳನ್ನು ಮಾಡಿ, ಅದ್ರ ಬಗ್ಗೆ ಸರ್ವೆ ಮಾಡಿ. ಯಾರು ಇಂಥದ್ದೆಲ್ಲ ಕ್ರಿಯೇಟ್ ಮಾಡಿರ್ತಾರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಸಿಗುತ್ತೆ. ಎಂತೆಂತಹ ಕ್ರಿಯೇಟಿವಿಟಿ ಆಗಿರುತ್ತೆ ನೆಗೆಟಿವ್ ಎನರ್ಜಿ ಬಗ್ಗೆ, ಅವ್ರ ಜೊತೆ 100% ಇರ್ತಾರೆ. ಅವುಗಳಿಂದ ಬಿಡುಗಡೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ, ಅವು ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಅವುಗಳಿಗೆ ನಿಮ್ಮ ಕಾರ್ಯವಿಧಾನ ಇಷ್ಟ ಆಗಿರುತ್ತೆ, ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೀವು ಅದಕ್ಕೆ ಒತ್ತು ಕೊಟ್ಟು ಆ ರೀತಿಯಾಗಿ ಆ್ಯಕ್ಟ್ ಮಾಡೋದು, ಆ ರೀತಿಯಾಗಿ ಮುಖಭಾವ, ಒಂದು ಈ ಹುಲಿಯ ಅಂತ ಏನು ಕರಿತೀವಿ, ಬಟ್ಟೆ ಬರೆ ಇದೇನು ಹಾಕೊಳ್ತಕ್ಕಂಥದ್ದು, ವಿಚಿತ್ರವಾಗಿ ನೀವು ಯಾವಾಗ ನಿರ್ಮಾಣ ಮಾಡ್ಕೋತೀರ ನಿಮ್ಮನ್ನು ನೀವು, ಅಂಥ ಸಂದರ್ಭದಲ್ಲಿ ನೀವು ಅವ್ರ ಫಾಲೋವರ್ಸ್ ಆಗಿಬಿಡ್ತೀರಿ. ನೀವು ಹೇಳ್ದೆ ಕೇಳಿದೆ. ನಿಮ್ಮ ಉದ್ದೇಶ ಏನಿದು? ಒಳ್ಳೇದು ಅರ್ನಿಂಗ್ ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆ ಅದು ಮಾಡಬೇಕು, ಇದು ಮಾಡಬೇಕು, ಏನೋ ಒಂದಿರುತ್ತೆ. ಅದೆಲ್ಲ ಒಳ್ಳೇದೇ, ಆದರೆ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಒಳ್ಳೇದು ಪಡಿತಾ ಇದ್ದೀರೋ ಅಥವಾ ರಾತ್ರಿ ನೋಡಿದ ಬಾವಿಗೆ ಹಗಲೋಗಿ ಬೀಳ್ತಾ ಇದ್ದೀರೋ? ಹಾಗಾಗಿ ಯಾರೇ ಆಗಲಿ ಇಂಥ ಎನರ್ಜಿಗಳ ಬಗ್ಗೆ ನೋಡೋದು, ಕ್ಯೂರಿಯಾಸಿಟಿನ ಇಟ್ಕೊಳ್ಳೋದು, ಅಂಥ ವಿಷಯಗಳತ್ತ ಗಮನವನ್ನು ಕೊಡೋದು, ಅಥವಾ ಒಂದು ಕಥೆಗಳನ್ನು ಓದೋದು, ಒಂದು ಚಿತ್ರದ ಬಗ್ಗೆ ಆಸಕ್ತಿ ಇಡೋದು, ಅಥವಾ ನೀವೇ ಸ್ಕೆಚ್ ಮಾಡ್ಲಿಕ್ಕೆ ಹೋಗೋದು, ಮಕ್ಕಳಿಗೆ ಏನಾದರೂ ಹೇಳ್ಕೊಡೋದು, ಆ ಥರದ್ದೆಲ್ಲ ಸಲಕರಣೆಗಳನ್ನು ಕೊಡಿಸೋದು ಮಾಡೋದು, ಇಂಥದ್ದು ಖಂಡಿತ ಮಾಡಬೇಡಿ. ಇದರಿಂದ ಮಕ್ಕಳು ಮಾತ್ರ ಅಲ್ಲ, ಯಾವ ಮನುಷ್ಯ ಇದಾರ್ತಾರೆ ಮಾತ್ರ ಅಲ್ಲ, ಅವರ ಕುಟುಂಬನೂ ಕೂಡ ಉಳಿಯೋದಿಲ್ಲ, ಸುತ್ತಮುತ್ತ ಇರೋರು ಉಳಿಯೋದಿಲ್ಲ, ಸ್ನೇಹಿತರವರೆಗೂ ಉಳಿಯೋದಿಲ್ಲ. ಬೇಕಾದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ, ಬೇಕಾದ್ರೆ ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಒಂದು ಏನಿದೆ, ಒಂದು 100 ಜನ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಒಂದು ತಗೊಂಡು ಒಂದು ವೇದಿಕೆ ಮಾಡ್ಕೊಂಡು ಬೇಕಾದರೆ ಕೇಳಿ ಅವ್ರನ್ನ. ಅವ್ರ ಜೊತೆ ಎನರ್ಜಿಗಳೆಲ್ಲ ಇರ್ತಾವೆ, ಅವು ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಇದರಿಂದ ಜೀವನ ನಷ್ಟ ಅಲ್ವೇ? ಎನರ್ಜಿಗಳ ಬಗ್ಗೆ ಹೇಳ್ಬಾರ್ದು. ಅವರು ತಪ್ಪು ಮಾಡ್ಕೊಂಡಿರ್ತಾರೆ, ಹೋಗಿರ್ತಾರೆ, ತಿತ್ಕೊಳ್ಳಿಕ್ಕೆಲ್ಲ ಮೈದಾನ ಇದೆ, ಭಗವಂತ ಇಟ್ಟಿದ್ದಾನೆ ಮೈದಾನ. ಅವ್ರು ಸರಿ ಮಾಡ್ಕೋಬೇಕು. ಅದನ್ನ ಬದಲಿಗೆ ಅವ್ರಿಗೆ ಪೋಷಣೆ ಪಾಲನೆಗೆ ಅವಕಾಶ ಕೊಡಬಾರ್ದು. ನೆಗೆಟಿವಿಟಿ ಲೋಕಗಳಿಗೆ ನೀವು ಸಾಗ್ಲಿಕ್ಕ ಇಲ್ಲಿ ಹುಟ್ಟು ಬಂದಿರೋದು ಇಲ್ಲ ಅಲ್ವಾ?
ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕ್ರಿಯೇಟ್ ಮಾಡಿದ್ರೂ ಕೂಡ ಅದರಲ್ಲಿ ಸಕಾರಾತ್ಮಕತೆ ಇರಬೇಕು, ಒಳಿತಿರಬೇಕು, ಜನಗಳಿಗೆ ಒಳ್ಳೆ ಸಂದೇಶ ಇರಬೇಕು, ಒಳ್ಳೆ ಒಂದು ಜೀವನ ನಿರ್ಮಾಣ ಸಾಕಾರ ಆಗಬೇಕು. ನಿಮಗೂ ಗೊತ್ತಿಲ್ಲದೆ ನೀವು ಹಾಳಾಗೋದು, ಬೇರೆಯವ್ರಿಗೂ ಹಾಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಇದ್ರ ಬಗ್ಗೆ ಅವಲೋಕನ ಮಾಡಿ. ಯಾರು ಸತ್ತೋಗಿರ್ತಕ್ಕಂಥ ಮನೆಗಳಿರ್ತಾವೆ, ಅರಮನೆಗಳಿರ್ತಾವೆ, ಯಾವುದಾದ್ರೂ ಹಿಂದಿನ ಕಾಲದ ಮನೆಗಳಿರ್ತಾವೆ, ಅಲ್ಲೆಲ್ಲ ಎನರ್ಜಿ ಇರುತ್ತೆ. ಚಿತ್ರಪಟ ಅದು ಇದು ಅಂತೆಲ್ಲ ನಾವು ಆಪ್ತ ಮಿತ್ರ ಅದು ಇದು ಫಿಲ್ಮ್ ನಾವು ನೋಡಿದ್ವಿ, ಅವೆಲ್ಲ ಏನು ಸುಮ್ಮನೆ ಅಲ್ಲ, ಅಂಥದ್ದೆಲ್ಲ ಇದೆ. ಎನರ್ಜಿಗಳಿದ್ದಾರೆ, ಎಲ್ಲ ಇದ್ದಾರೆ. ಅವ್ರವ್ರ ಲೆಕ್ಕಾಚಾರ, ಅವ್ರವ್ರ ವಿಚಾರ ಅದಕ್ಕೆಲ್ಲ ಇರ್ತಾರೆ, ಉಪಸ್ಥಿತಿ ಇರ್ತಾರೆ. ಆದರೆ ನೀವೀಗ ಇರ್ತಕ್ಕಂಥವ್ರು ಅಂಥ ವಿಷಯಗಳಿಗೆ ಸಾಕಾರ ಕೊಟ್ಟು ಅವರು ಇನ್ನೂ ಅವ್ರ ಲೋಕಗಳನ್ನು ಹೆಚ್ಚಿಸ್ಕೋತಾರೆ, ಇನ್ನೂ ಅಧರ್ಮ ಹೆಚ್ಚಿಸ್ಕೋತಾರೆ. ಇದರಿಂದ ಯಾವ ಕಡೆಗೂ ಪುಣ್ಯ ಇಲ್ಲ, ಯಾವ ಕಡೆಗೂ ಒಳ್ಳೇದಿಲ್ಲ. ಮನುಷ್ಯ ವರ್ಗಕ್ಕೂ ಒಳ್ಳೇದಿಲ್ಲ, ಆತ್ಮಲೋಕಗಳ ಅವುಗಳಿಗೂ ಒಳ್ಳೆಯದು. ಹಾಗಾಗಿ ಅಂಥ ಯಾವುದೇ ಆಚರಣೆಗಳನ್ನು ಮಾಡಬೇಡಿ, ಅಂಥದ್ದು ಯಾವುದನ್ನೇ ಸಾಕಾರವನ್ನು ಕೊಡಬೇಡಿ. ಅಂಥ ಎಲ್ಲ ಹಾನಿಕಾರಕ ಚಿತ್ರಗಳನ್ನು ಮಾಡಿ ಏನೂ ಕಾರ್ಯ ಮಾಡಬೇಕಾಗಿಲ್ಲ. ಒಳ್ಳೇದು ಮಾಡಿದ್ರೂ ಭಗವಂತ ದಯೆ ತೋರಿಸ್ತಾನೆ, ಒಳ್ಳೇದು ಮಾಡ್ತಾನೆ ಅಲ್ವಾ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಎಂಬತಕ್ಕಂತಹ ವಾಕ್ಯಕ್ಕೆ ಅನುಗುಣವಾಗಿ ಕಾರ್ಯವನ್ನು ಮಾಡಿ ಇದರಲ್ಲಿ ಲೋಕದ ಜನರಿಗೆ ಹಿತವಿದೆಯೋ, ಸುಖವಿದೆಯೋ, ಅನುಕೂಲ ಇದೆಯೋ ಅದನ್ನು ಗಮನಿಸಿ. ಆಗ ಆ ನೆಗೆಟಿವಿಟಿ ವಿಷಯಗಳು, ಸಂಕಲ್ಪಗಳು, ಎನರ್ಜಿಗಳು ತಾನೇ ದೂರ ಆಗ್ತಾವೆ. ಅವು ಬಲವಂತಪಡಿಸ್ಲಿಕ್ಕಾಗೋದಿಲ್ಲ. ಧಾರ್ಮಿಕ ಕಾನೂನಿದೆ. ಯಾರು ಇಂಥ ವಿಷಯಗಳಿಗೆ ಒಳಪಡ್ತಾರೆ ಅವರನ್ನು ಮಾತ್ರ ಅವು ಬಳಕೆ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಇರೋದು. ಯಾವಾಗ ನೀವು ಒಳಪಡೋದೇ ಇಲ್ಲ ಅಂಥ ವಿಷಯಗಳಿಗೆ, ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ಬಲವಂತಗೊಳಿಸ್ಲಿಕ್ಕಾಗೋದಿಲ್ಲ. ಅವು ಪುಸ್ಲಾಯಿಸ್ತಾವೆ, ನಿಮಗೆ ಐಡಿಯಾಸ್ ಕೊಡ್ತಾವೆ, ಮೋಸ ಮಾಡ್ತಕ್ಕಂಥ ಎಲ್ಲ ಟ್ರಿಕ್ ಇಡ್ತಾವೆ. ಆದರೆ ಅದು ನೀವು ಯಾವಾಗ ಒಪ್ಕೋತೀರಾ ಆಗ ಬಲಿಯಾಗ್ತೀರಾ, ಯಾವಾಗ ಒಪ್ಕೊಳ್ಳೋದಿಲ್ಲ ಆಗ ಬಲಿಯಾಗೋದಿಲ್ಲ ಅಂತ ಹೇಳ್ತಾ, ನಿಮ್ಮ ಜೊತೆಗೆ ನಿಮ್ಮ ಕುಟುಂಬಗಳು ಕೂಡ ಆಪತ್ನಲ್ಲಿರ್ತವೆ. ಅದನ್ನು ನೋಡ್ತಕ್ಕಂಥವ್ರು ಆಪತ್ನಲ್ಲಿರ್ತಾರೆ, ಅದನ್ನು ಬಳಸ್ತಕ್ಕಂಥವ್ರು ಆಪತ್ನಲ್ಲಿರ್ತಾರೆ. ಇದರಿಂದಾಗಿ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಮನುಕುಲ ಜೀವಕುಲಕ್ಕೆ ಹಾನಿಯಾಗುತ್ತೆ, ಬದುಕು ನರಕ ಆಗುತ್ತೆ. ಸ್ವರ್ಗವಾಗಿರಬೇಕಾಗಿರ್ತಕ್ಕಂಥ ಈ ಭೂಮಂಡಲದ ಸ್ಥಿತಿ ಹಾನಿಕಾರಕ ಸ್ಥಿತಿಗೆ ತಿರುಗಿಬಿಡುತ್ತೆ. ಅದರಿಂದಾಗಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮೆಲ್ ತಗೊಂಡು ಮ್ಯಾಕೆಗೆ ಇಟ್ಕೊಂಡು ಮನೆಗೆಲ್ಲ ಹಡ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆಗೆ ಮುಕ್ತರಾಗಿ ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡ್ಕೋಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗಳು ಲಭ್ಯ ಇದೆ. ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆ ಇದ್ದರೆ ಮನೆಯಲ್ಲಿ ಅಂಗಡಿ ಒಳಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕ್ಕೊಳ್ಳಿ. ಎರಡು ರೀತಿಯಾಗಿ ಆಯಿಲ್ ಇದೆ, ದೇಹಕ್ಕೆ ಬೇರೆ ತಲೆಗೆ ಬೇರೆ, ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು. ಫೋನ್ ನಂಬರ್ 6364205078. ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಯಂತ್ರ ಮಂತ್ರ ತಂತ್ರ ವಾಮಾಚಾರ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ, ಯೋಗ, ಕುಳ್ಳಿ ಶಕ್ತಿ, ಮುದ್ರಾಭ್ಯಾಸ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ, ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ, ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನು ಆದಷ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಸಾಕಷ್ಟು ಜನರಿಗೆ ಇದೆಲ್ಲ ವಿಷಯಗಳು ತಿಳಿಲಿ. ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಎಂದೂ ಕೂಡ ಸಕಾರಾತ್ಮಕ ವಿಚಾರ ಇರಲಿ, ಮಾತಿರಲಿ, ನಡೆನುಡಿ ಇರಲಿ. ಹಾಗಿದ್ದಾಗಲಿ ಭೂಮಂಡಲದ ನಿಮ್ಮ ಜೀವನ ಸುಖಕರವಾಗಿರೋದು, ಮುಂದಿನ ಆತ್ಮದ ಪ್ರಯಾಣ ಸುಖಕರವಾಗಿರುವುದು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನುಕುಲಕ್ಕಾಗಿರ್ಬೋದು, ಆತ್ಮಕುಲಕ್ಕಾಗಿರ್ಬೋದು ಮಾಡುವ ಆಲೋಚನೆ, ಮಾಡುವ ಕಾರ್ಯದಿಂದ ಹಾನಿಯಾಗಬಾರ್ದು. ಹಾಗಾಗಿ ಜೀವಿತ ದೇಹಗಳು, ಜೀವಿತ ಯಂತ್ರಗಳು, ಅದು ಮನುಷ್ಯ ವರ್ಗ ಆಲೋಚನೆ ಮಾಡಿ ಜೀವಿಸ್ತಕ್ಕಂಥದ್ದು, ಕಾರ್ಯವನ್ನು ಮಾಡ್ತಕ್ಕಂತಹ ಉದ್ದೇಶದಲ್ಲಿ ನಿರಂತರವಾಗಿ ಈ ಜೀವನ ಎಂಬತಕ್ಕಂಥದ್ದು ಏನಿದೆ ಭೂಮಿ ಮೇಲೆ ಅದು ಸ್ವರ್ಗ, ಆ ಒಂದು ಸ್ಥಿತಿಯನ್ನು ಅನುಭವಿಸಿ ಮುಂದಿನ ಲೋಕಗಳಿಗೆ ತೆರಳಲು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ, ಭಕ್ತಿ ಆಚರಣೆ, ಧ್ಯಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ತಮ್ಮ ಆತ್ಮಕಲ್ಯಾಣ ಮಾಡಿಕೊಳ್ಳಲು ಸಜ್ಜಾಗಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.